ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಎಮ್ನೂರ್ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಸಿನ್ನೂರ್. ಟುಡೇ we are discussing about quantitative techniques first. Quantitative techniques, operations, how we use in business operations. ನಾವು ಮುಖ್ಯವಾಗಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆಪರೇಷನ್ಸ್ ಏನಿದಾವೆ ಅದನ್ನು ಬಿಸ್ನೆಸ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಫಸ್ಟ್ ಸಬ್ಜೆಕ್ಟ್ ನೇಮ್ ಈಸ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಹೇಳ್ಬಿಟ್ಟು quantitative techniques part first for become third semester students in Gulbarga University. Quantitative techniques is useful to the student or not? Objectives of the subject and importance of this subject. How students applicable this subject to the business operations and their employment creation is important. So for that purpose we have to study deeply about the subject introduction. So today we are discussing this matter. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡೋಕ್ಕಿಂತ ಮೊದಲು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಸಬ್ಜೆಕ್ಟ್ ಎದಕ್ಕೆ ಬೇಕು ಅಂತ ಹೇಳ್ಬಿಟ್ಟು, ಇದಕ್ಕೆ ಇನ್ನೊಂದು ಹೆಸರು, ಅನದರ್ ನೇಮ್ ಆಫ್ ದಿ ಸಬ್ಜೆಕ್ಟ್ ಈಸ್ ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಟ್ಯಾಟಿಸ್ಟಿಕ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಸ್ಟ್ಯಾಟಿಸ್ಟಿಕ್ ಅಂತಂದ್ರೆ, ಸ್ಟ್ಯಾಟಿಸ್ಟಿಕ್ಸ್ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ status. Latin word status. Statistic or quantitative word is derived from Latin word status and from Greek and German word statistic and from French word static. Total meaning of these three words is a political state. ನೋಡಿ ಫ್ರೆಂಡ್ಸ್, ಸ್ಟ್ಯಾಟಿಸ್ಟಿಕ್ ಅಥವಾ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಎಂಬ ಪದವನ್ನು ನಾವು ಲ್ಯಾಟಿನ್ ವರ್ಡ್ನಿಂದ ತೆಗೆದುಕೊಂಡಿದ್ದೀವಿ. ಲ್ಯಾಟಿನ್ ವರ್ಡ್ ಏನು ಹೇಳುತ್ತಾ? ಸ್ಟೇಟಸ್ ಅಂದ್ರೆ ಸ್ಥಿತಿಗತಿ ಅಂತ ಅನ್ಕೊಂತೀವಿ. ಸ್ಟೇಟ್ ನೋಡಿ ಹೆಸರು ಹೇಳ್ಬಿಡುತ್ತೆ, ಸ್ಟೇಟ್ ಅಂದ್ರೆ ರಾಜ್ಯ ಅಂತ. ಸ್ಟೇಟ್ ಮೀನ್ಸ್ ರಾಜ್ಯ. ಅದಕ್ಕೆ ಎ ಪೊಲಿಟಿಕಲ್ ಸ್ಟೇಟ್, ಒಂದು ರಾಜಕೀಯ ರಾಜ್ಯ ಅಂತ, ಒಂದು ಸಾಮ್ರಾಜ್ಯ ಅಂತ ಹೇಳಿ ಕೇಳ್ತೀವಿ. ಗ್ರೀಕ್ ಮತ್ತು ಜರ್ಮನ್ದಲ್ಲೂ ಸಹ ಏನಂತ ಹೇಳುತ್ತಾ? ಸ್ಟ್ಯಾಟಿಸ್ಟಿಕ್ ಮೀನ್ಸ್ ಸ್ಟ್ಯಾಟಿಸ್ಟಿಕ್ ಅಂತ ಹೇಳುತ್ತಾ. ಅದೇ ರೀತಿ ಫ್ರೆಂಚ್ ವರ್ಡ್ ಏನಂತ? ಸ್ಟ್ಯಾಟಿಸ್ಟಿಕ್ಯೂ ಅಂತ ಹೇಳುತ್ತಾ. ಅಂದ್ರೆ ಸ್ಟ್ಯಾಟಿಸ್ಟಿಕ್ ಅಂತ ಅರ್ಥ. ಇದನ್ನು ಈ ಮೂರು ಪದಗಳ ಒಟ್ಟಾರೆ ಅರ್ಥ ಎ ಪೊಲಿಟಿಕಲ್ ಸ್ಟೇಟ್, ಒಂದು ಸಾಮ್ರಾಜ್ಯ, ಒಂದು ರಾಜ್ಯ ಅಂತ ಹೇಳ್ಬಿಟ್ಟು ಅರ್ಥ. ಅಂದ್ರೆ ಈ ಶಬ್ದದ ಅರ್ಥವನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂದ್ರೆ ಇದರ ಹಿಸ್ಟ್ರಿಯನ್ನು ನಾವು ತಿಳ್ಕೊಳ್ಬೇಕು, ಅಥವಾ ಒರಿಜಿನ್ ಆ್ಯಂಡ್ ಗ್ರೌತ್ ಅನ್ನು ತಿಳ್ಕೊಳ್ಬೇಕು. ಸ್ಟ್ಯಾಟಿಸ್ಟಿಕ್ ಎಂಬಂತಹ ಸಬ್ಜೆಕ್ಟಿನ ಉಗಮ ಎಲ್ಲೇ ಆಯಿತು ಮತ್ತು ಯಾವ ರೀತಿ ಬೆಳೀತಂಬುದನ್ನು ತಿಳ್ಕೊಂಡಾಗ ಈ ಪೊಲಿಟಿಕಲ್ ಸ್ಟೇಟ್ಗೆ ಮೀನಿಂಗ್ ಬರುತ್ತೆ ಅಂತ. ಉಗಮ ಎಲ್ಲಾಯಿತು ಅಂತ ತಕ್ಷಣನೇ ಈ ಸಬ್ಜೆಕ್ಟಿನ ಉಗಮ ಮನುಷ್ಯನ ನಾಗರಿಕತೆಯಿಂದನೇ ಸ್ಟಾರ್ಟ್ ಆಯಿತು ಅಂತ. ಯಾವಾಗ ಅವನು ಒಂದು ಪ್ರದೇಶದಲ್ಲಿ ನಿಂತುಬಿಟ್ಟು ಜೀವನ ಸಾಗಿಸಕ್ಕೆ ಶುರು ಮಾಡಿದ್ನೋ ಅಲ್ಲಿಂದ ಈ
ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ ಶಬ್ದದ ಉಗಮ ಆಯಿತು. ಯಾವ ರೀತಿ ಅಂತಂತಂದ್ರೆ ಅವನು ನೆಲೆ ನಿಂತಾಗ ಅವನಿಗೆ ಮೂಲವಾಗಿದ್ದು ದನಕರುಗಳು ಮತ್ತು ಅವನು ಬುಡಕಟ್ಟು ಜನಾಂಗದ ರೀತಿಯಲ್ಲಿ ಮೂಲವಾಗಿತ್ತು ಅಂತ. ದನಕರುಗಳು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿ ವ್ಯವಸಾಯ ಮಾಡುವುದರ ಮೂಲಕ ಅವನು ನಾಗರಿಕತೆಯನ್ನು ಕಟ್ಟಿಕೊಂಡ. ಅದು ಸಿಂಧು ನಾಗರಿಕತೆ ಆಗಿರ್ಬೋದು, ಹರಪ್ಪ ನಾಗರಿಕತೆ ಆಗಿರ್ಬೋದು, ಅಥವಾ ಮೆಸೊಪೊಟೇಮಿಯಾ, ಈಜಿಪ್ಟ್, ಯಾವುದೇ ನಾಗರಿಕತೆಗಳಾಗಿದ್ರೂ ಸಹ ಒಂದು ಸ್ಥಳದಲ್ಲಿ ನೆಲೆ ನಿಂದಿರಬೇಕಾದ್ರೆ ಅವರಿಗೆ ಅವಶ್ಯಕತೆ ಏನಿತ್ತು? ದನಕರುಗಳು ಅಥವಾ ಪ್ರಾಣಿಗಳ ಅವಲಂಬನೆ ಮತ್ತು ವ್ಯವಸಾಯ. ಆವಾಗ ಆ ಸಂದರ್ಭದಲ್ಲಿ ಯಾವ ರೀತಿ ಸ್ಟ್ಯಾಟಿಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ರು ಆಗಿನ ಜನ ಅಂದ್ರೆ, ಯಾವ ರೀತಿ ಯೂಸ್ ಮಾಡ್ತಾ ಇದ್ರು ಅಂದ್ರೆ, ಆಗಿನ ಜನ ದನಕರಗಳನ್ನ ಎಣಿಸಬೇಕಾದ್ರೆ ಒಂದು ದನ ಅಂದ್ರೆ ಅವಾಗ ಅವರು ತಮ್ಮಲ್ಲಿರುವ ದನಕರುಗಳನ್ನ ಎಣಿಸ್ತಾ ಇದ್ರು. ಯಾವ ರೀತಿ ಎಣಿಸ್ತಾ ಇದ್ರು ಅಂತಂದ್ರೆ, ಒಂದು ದನ ಅಂದ್ರೆ ಒಂದು ಗೀಟಿ, ಒಂದು ಗೆರೆಯನ್ನ ಹಾಕ್ತಾ ಇದ್ರು. ಎರಡು ದನ ಅಥವಾ ಆಕಳು ಅಥವಾ ಎಮ್ಮೆ ಏನೇ ಇರಲಿ, ಎರಡು ಗೀಟಿ, ಮೂರಿದ್ರೆ ಮೂರು ಗೀಟಿ, ನಾಲ್ಕಿದ್ರೆ ನಾಲ್ಕು ಗೆರೆ, ಐದಿದ್ರೆ ಈ ಟೈಪ್. ಇದರ ಟೋಟಲ್ ಒಟ್ಟಾರೆ ಅರ್ಥ ಅವರ ಮನೆಯಲ್ಲಿ 5 ದನಕರುಗಳಿವೆ, 5 ಪ್ರಾಣಿಗಳಿವೆ ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ರು. ಅಂದ್ರೆ ಸಂಖ್ಯೆ ಎಷ್ಟು? 5. ಈ ಗುರುತುಗಳು ಯಾವಾಗ ಅವರು ಈ ಗುರುತುಗಳ ಮೂಲಕ ಸಂಖ್ಯೆಯನ್ನ ಐಡೆಂಟಿಫಿಕೇಶನ್ ಮಾಡಕ್ ಶುರು ಮಾಡಿದ್ರು, ಅವಾಗ್ನಿಂದ ನಮ್ಮ ಸ್ಟ್ಯಾಟಿಸ್ಟಿಕ್ ಎಂಬುದು ಒರಿಜಿನ್ ಆಯಿತು ಅಂತ. ಅಂದ್ರೆ ವೆನ್ ಹ್ಯೂಮನ್ ಬೀಯಿಂಗ್ಸ್ ಆರ್ civilized with cultivation or animal husbandry or other type of works, then onwards our statistic is origin ಅಂತ ಹೇಳ್ತೀವಿ ನಾವು. ಹ್ಯೂಮನ್ ಬೀಯಿಂಗ್ಸ್ ಯಾವಾಗ ಬರ್ನ್ ಆದ್ರು, ಯಾವಾಗ ಜೀವ ತಳೆದ್ರು, ಅವಾಗ್ಲಿಸಿ ನಮ್ಮ ಸ್ಟ್ಯಾಟಿಸ್ಟಿಕ್ ಇದೆ. ಓಕೆ, ಈಗ ಇದೇ ರೀತಿ ನೋಡಿ ಅರ್ಥ ಏನಂತ ಹೇಳುತ್ತಾ, ಸ್ಟ್ಯಾಟಿಸ್ಟಿಕ್ ಮೀನ್ಸ್ ಎ ಪೊಲಿಟಿಕಲ್ ಸ್ಟೇಟ್. ಅಂದ್ರೆ ಒಂದು ರಾಜ್ಯದಲ್ಲಿರುವಂತಹ ಯಾವುದೇ ವಿಚಾರಗಳನ್ನ ಮೆಜರ್ಮೆಂಟ್ ಮಾಡೋದಕ್ಕೆ, ಎಸ್ಟಿಮೇಷನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕ್ ಅಂತ ಕರಿತೀವಿ. ನೋಡಿ, ಒಂದು ರಾಜ್ಯ ಅಥವಾ ಒಂದು ಸಾಮ್ರಾಜ್ಯದಲ್ಲಿರುವಂಥದ್ದು ಯಾವುದೇ ವಿಷಯಗಳನ್ನ ಎಸ್ಟಿಮೇಷನ್ or measurement of any subjects in a state, ಓಕೆ. ಅಂದ್ರೆ ಆ ಕಾಲದಿಂದ ರಾಜ್ಯರು ಕಾಲ ಕಲಿವೆ, ಅಂದ್ರೆ ಸಾಮ್ರಾಜ್ಯದ ಕಾಲ ಸ್ಟಾರ್ಟ್ ಆಯ್ತಲ್ಲ, ಅವಾಗೂ ಸಹ ನಾವೇನ್ ಮಾಡ್ತಾ ಇದ್ವಿ? ಸಂಖ್ಯೆಗಳನ್ನ ಬಳಸ್ತಾ ಇದ್ವಿ. ರಾಜರುಗಳಲ್ಲಿ ಹೆಂಗೆ, ಯಾವ ರೀತಿ ಸಂಖ್ಯೆಗಳನ್ನು ಬಳಸ್ತಿದ್ವಿ? ಸೈನಿಕರ ಸಂಖ್ಯೆ ಎಷ್ಟು, ನಂಬರ್ ಆಫ್ ಸೋಲ್ಜರ್ಸ್, ನಂಬರ್ ಆಫ್ ವಾರ್ ಎಕ್ವಿಪ್ಮೆಂಟ್ಸ್, ನಂಬರ್ ಆಫ್ ಎಕ್ಕರ್ಸ್ ಲ್ಯಾಂಡ್ಸ್ ಅಂತ, ಹೌ ಮೆನಿ ಎಕ್ಕರ್ ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಎಷ್ಟು ನಂಬರ್ ನಾವುಗಳನ್ನ ಹೇಳ್ತಾ ಇದ್ವಿ. ಮತ್ತೆ ಅವರಲ್ಲಿ ಏನು ಜನಸಂಖ್ಯೆ ಎಷ್ಟು, what is population at the time of Europeans, Egyptians, at the time of civilization of Sindhu, population, in that population male population, female population, child population, like that. ಅಂದ್ರೆ ನಾವು ಆ ರೀತಿ ಸ್ಟ್ಯಾಟಿಸ್ಟಿಕ್ ಅನ್ನ ಬರೆದಿಡುತ್ತಿದ್ರು, ಅದು ಅವಶ್ಯಕತೆ ಇತ್ತು. ಅದಕ್ಕೆ ನಾವೇನಂತೀವಿ? ಸ್ಟ್ಯಾಟಿಸ್ಟಿಕ್ ಈಸ್ ಎ ಪೊಲಿಟಿಕಲ್ ಸ್ಟೇಟ್ ಅಂತ. ಈಗಾದರೂ ನಾವು ಸ್ಟ್ಯಾಟಿಸ್ಟಿಕ್ ಅನ್ನು ಮಾಡ್ತೀವಿ. ನಮ್ಮ ದೇಶದ GDP ಎಷ್ಟು, ನಮ್ಮ ದೇಶದ ಜನಸಂಖ್ಯೆ ಎಷ್ಟು, ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಮಹಿಳೆಯರು ಎಷ್ಟು, ಪುರುಷರು ಎಷ್ಟು, ಮಕ್ಕಳು ಎಷ್ಟು, ಹಣ ಎಷ್ಟು, ಇವೆಲ್ಲ ಸಪ್ರೇಟ್ ಆಗಿ ಸ್ಟಡಿ ಮಾಡ್ತೀವಲ್ಲ, ಈ ಸ್ಟಡಿಯನ್ನು ಒಟ್ಟಾರೆಯಾಗಿ ನಾವೇನಂತೀವಿ? ಸ್ಟ್ಯಾಟಿಸ್ಟಿಕ್ ಅಂತೇಳಿ ಕರಿತೀವಿ. ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಏಕೆ ಬೇಕು ಅಂದಾಗಿ ಗೊತ್ತಾಗುತ್ತಾ? ಸ್ಟ್ಯಾಟಿಸ್ಟಿಕ್ ಏಕೆ ಬೇಕು ಅಂದ್ರೆ, ಪ್ರತಿಯೊಂದು ರಾಜ್ಯದ, ದೇಶದ, ಗ್ರಾಮದ, ತಾಲೂಕಿನ ಯಾವುದೇ ವಿಷಯಗಳನ್ನು ನಾವು ತಿಳ್ಕೋಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ ಬೇಕು. ನಿರ್ಧಾರಗಳನ್ನು ಮಾಡಬೇಕಾದ್ರೆ, ಡಿಸಿಷನ್ ಮೇಕಿಂಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಅದಕ್ಕೆ ಬಿಕಾಮ್ ವಿದ್ಯಾರ್ಥಿಗಳು ಮುಖ್ಯವಾಗಿ ಸ್ಟ್ಯಾಟಿಸ್ಟಿಕ್ಕಿನ ಮೂಲ ಮತ್ತು ಏಕೆ ಬೇಕು ಅಂತ ತಿಳ್ಕೊಂಡ್ರೆ ನಾವು ಸ್ಟ್ಯಾಟಿಸ್ಟಿಕ್ ಅನ್ನ ನೋಡ್ತೀವಿ. ಈ ಸ್ಟ್ಯಾಟಿಸ್ಟಿಕ್ ನಮ್ಮ ಫ್ಯೂಚರ್ ಆಗಿದೆ ಮತ್ತು
ಪಾಸ್ಟ್ ಮತ್ತು ಪ್ರೆಸೆಂಟ್ ಎಲ್ಲ ಸ್ಟ್ಯಾಟಿಸ್ಟಿಕ್ ಆಗಿದೆ. ನಾವು ಪಾಸ್ಟ್ ನೋಡಬೇಕಾದ್ರೂ ಸ್ಟ್ಯಾಟಿಸ್ಟಿಕ್ ಬೇಕು, ಪ್ರೆಸೆಂಟನ್ನು ಸ್ಟಡಿ ಮಾಡಬೇಕಾದ್ರೂ ಸ್ಟ್ಯಾಟಿಸ್ಟಿಕ್ ಬೇಕು, ಫ್ಯೂಚರನ್ನು ಸ್ಟಡಿ ಮಾಡಬೇಕಾದ್ರೂ ಸ್ಟ್ಯಾಟಿಸ್ಟಿಕ್ ಬೇಕು. ಇದೇ ಸ್ಟ್ಯಾಟ್ಸ್ ಡಾಟಾಗಳನ್ನು ನಾವು ಬಿಸ್ನೆಸ್ನಲ್ಲಿ ಅಪ್ಲಿಕೇಬಲ್ ಮಾಡೋದಕ್ಕೆ ನಾವೇನಂತೀವಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಇನ್ ಬಿಸ್ನೆಸ್ ಆಪರೇಷನ್ಸ್ ಅಂತೇಳಿ ಕರಿತೀವಿ. ಹಂಗಂದ್ರೆ QT ಅಂದ್ರೆ ಏನು ಸಾಮಾನ್ಯವಾಗಿ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂದ್ರೆ ಏನು, ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅಂತ. ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಇದೆ ಸೇಮ್ ಮೀನಿಂಗ್ ಏನಿದೆ, ಎಸ್ಟಿಮೇಷನ್ ಆರ್ ಮೆಜರ್ಮೆಂಟ್ ಆಫ್ ಎನಿ ಸಬ್ಜೆಕ್ಟ್ ಇನ್ ಎ ಸ್ಟೇಟ್ ಅಂತ ಹೇಳಿದ್ವಿ. ಇದಕ್ಕೆ ನಾವು ಪರ್ಫೆಕ್ಟ್ ಆದ ಮೀನಿಂಗ್ ಮೂಲಕ ಹೋಗ್ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ ಆರ್ QT ಎರಡು ಒಂದೇ. ಸ್ಟ್ಯಾಟಿಸ್ಟಿಕ್ ಮೀನ್ಸ್ ಕಲೆಕ್ಷನ್ ಆಫ್ ಡಾಟಾ, collection, organization, presenting, analyzing, interpretation, and application of data in any subject of a state, in any subject of a state, country, world. ಅಂದ್ರೆ ಸ್ಟ್ಯಾಟಿಸ್ಟಿಕ್ ಅಂದ್ರೆ ಕಲೆಕ್ಷನ್ ಆಫ್ ಡಾಟಾ. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಕಲೆಕ್ಷನ್ ಆಫ್ ಡಾಟಾ, ಆರ್ಗನೈಸೇಷನ್ ಆಫ್ ಡಾಟಾ, ಪ್ರೆಸೆಂಟೇಷನ್ ಆಫ್ ಡಾಟಾ, ಅನಲೈಸೇಷನ್ ಆಫ್ ಡಾಟಾ, ಇಂಟರ್ಪ್ರಿಟೇಷನ್ ಆಫ್ ಡಾಟಾ ಅಂಡ್ ಅಪ್ಲಿಕೇಶನ್ ಆಫ್ ಡಾಟಾ ಇನ್ ಎನಿ ಸಬ್ಜೆಕ್ಟ್ ಆಫ್ ಎ ಸ್ಟೇಟ್. ಯಾವುದೇ ದೇಶ, ರಾಜ್ಯ, ತಾಲೂಕು, ವರ್ಲ್ಡ್ ನಲ್ಲಿ ಅಂದರೆ ಪ್ರಪಂಚದಲ್ಲಿಯೂ ಸಹ ನಾವು ಯಾವುದೇ ವಿಚಾರದ ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡೋದು, ಕಲೆಕ್ಷನ್ ಆಫ್ ಡಾಟಾ, ಅವನ್ನ ಸರಿಯಾಗಿ ಜೋಡಿಸಿಡೋದು, ಆರ್ಗನೈಸೇಷನ್ ಮಾಡೋದು, ಅವುಗಳನ್ನು ಪ್ರೆಸೆಂಟ್ ಮಾಡುವುದು ಸರ್ಕಾರದ ಮುಂದೆ, ಸರ್ಕಾರ ಸ್ಟೇಟ್ ಗೌರ್ನಮೆಂಟ್, ನ್ಯಾಷನಲ್ ಗೌರ್ನಮೆಂಟ್ ಮುಂದೆ ಪ್ರೆಸೆಂಟ್ ಮಾಡುವುದು ಮತ್ತು ಅದಕ್ಕೆ ಅರ್ಥ ವಿಶ್ಲೇಷಣೆ ಮಾಡೋದು, ಅನಲೈಸೇಷನ್ ಮಾಡೋದು, ವಿಶ್ಲೇಷಣೆ ಮಾಡೋದು, ಅದಕ್ಕೆ ಇಂಟರ್ಪ್ರಿಟೇಷನ್, ಡಿಸಿಷನ್ ಅನ್ನು ತೆಗೆದುಕೊಳ್ಳೋದು, ಹಾಗೂ ನಾವು ಫೈನಲ್ ಆಗಿ ಅದನ್ನು ಅಪ್ಲಿಕೇಶನ್ ಮಾಡೋದಕ್ಕೆ ಏನಂತ ಕರಿತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಕಲೆಕ್ಷನ್ ಆಫ್ ಡಾಟಾದಲ್ಲಿ ನಾವು ನಮ್ಮ ಜನಸಂಖ್ಯೆಯನ್ನ ಸೆನ್ಸಸ್ ಅನ್ನ ಮಾಡ್ತೀವಿ. ಸೆನ್ಸಸ್ನಲ್ಲಿ ಅಂದ್ರೆ ನಾವಂತೀವಿ ಜನಗಣತಿ ಅಂತ ಕರಿತೀವಿ. ಜನಗಣತಿಯಲ್ಲಿ ಕಲೆಕ್ಷನ್ ಆಫ್ ಡಾಟಾ ಎಷ್ಟು, ನಮ್ಮ ದೇಶದ ಜನಸಂಖ್ಯೆ ಎಷ್ಟು, 139 ಕೋಟಿ. ಇದನ್ನ ಆರ್ಗನೈಸ್ ಮಾಡೋದು ಅಂತ. ನೆಕ್ಸ್ಟ್ ಏನು, ಕಲೆಕ್ಷನ್ ಆಯಿತು, ನಮ್ಮ ಡಾಟಾ ಎಷ್ಟು ಕಲೆಕ್ಷನ್ ಆಯಿತು, ನಮ್ಮ ದೇಶದ ಪಾಪ್ಯುಲೇಷನ್ ಆಫ್ ಅವರ್ ಕಂಟ್ರಿ ಈಸ್ 139 crore. ಹೌ ವಿ ಹ್ಯಾವ್ ಟು ಆರ್ಗನೈಸ್ ದಿಸ್ ಡಾಟಾ. ಈ ಡಾಟಾನ ಯಾವ ರೀತಿ ನಾವು ಆರ್ಗನೈಸ್ ಮಾಡಬೇಕಂದ್ರೆ, ಇದರಲ್ಲಿ ಈ ಡಾಟಾದಲ್ಲಿ ಆರ್ಗನೈಸ್ ಮಾಡೋದು ಯಾವ ರೀತಿ, ಇದರಲ್ಲಿ ಮೇಲ್ ಎಷ್ಟು, ಫೀಮೇಲ್ ಎಷ್ಟು, ಚೈಲ್ಡ್ ಎಷ್ಟು ಆರ್ಗನೈಸ್ ಮಾಡೋದು, ಇದು ಆರ್ಗನೈಸ್. ಪ್ರೆಸೆಂಟಿಂಗ್ ಈ ಡಾಟಾನ ಪ್ರೆಸೆಂಟ್ ಮಾಡೋದು ಅಂದ್ರೆ, ಪ್ರೆಸೆಂಟಿಂಗ್ ಮೀನ್ಸ್ ಸ್ಟೇಟ್ ದಿ ಡಾಟಾ ಟು ದಿ ಗೌರ್ನಮೆಂಟ್. ಈ ಡಾಟಾವನ್ನ, ದತ್ತಾಂಶಗಳನ್ನು ಗೌರ್ನಮೆಂಟ್ ಕೊಡೋದು ಪ್ರೆಸೆಂಟ್. ಆಮೇಲೆ ಏನ್ ಮಾಡಬೇಕು, ಅನಲೈಸಿಂಗ್, ವಿಶ್ಲೇಷಣೆ ಮಾಡೋದು. ವಿಶ್ಲೇಷಣೆ ಮಾಡೋದಕ್ಕೆ ಇದಕ್ಕೇನಂತೀವಿ ಅನಲೈಸಿಂಗ್. ಏನು ವಿಶ್ಲೇಷಣೆ ಮಾಡ್ತೈತಿ, ಇದರಲ್ಲಿ ಈ ಮೇಲ್ ಫಿಮೇಲ್ ಚೈಲ್ಡ್ ಕೂಡ 139 ಕೋಟಿ ಇದಾರಲ್ಲ, ಇದರಲ್ಲಿ ಏನು ವಿಶ್ಲೇಷಣೆ ಮಾಡೋದು, ಇದರಲ್ಲಿ ನಾವು ಎಷ್ಟು ಜನ ಶಿಕ್ಷಕರು ಅಂದ್ರೆ ಶಿಕ್ಷಣವನ್ನು ಪಡೆದವರಿದ್ದಾರೆ, ಲಿಟ್ರೇಸೀಸ್, ಇಲ್ಲಿಟ್ರೇಟ್ ಪರ್ಸನ್ಸ್ ಎಷ್ಟಿದ್ದಾರೆ ಅಂತ ವಿಶ್ಲೇಷಣೆ ಮಾಡಬೇಕು. ಇಂಟರ್ಪ್ರಿಟೇಷನ್ ಏನು ಮಾಡೋದು, ಇದೆಲ್ಲ ವಿಶ್ಲೇಷಣೆ ಮಾಡೋದ್ರಿಂದ ನೆಕ್ಸ್ಟ್ ನಾವು ಏನು ಸ್ಕೀಮ್ಗಳನ್ನು ಜಾರಿಗೆ ತಗೊಂಡ್ಬರ್ಬೇಕು ನಮ್ಮ ದೇಶದಲ್ಲಿ ಎಲ್ಲರೂ ಶಿಕ್ಷಣವಂತರಾಗೋದಕ್ಕೆ. ಇಂಟರ್ಪ್ರಿಟೇಷನ್ ಅಂದ್ರೆ ಅರ್ಥೈಸ್ಕೊಳ್ಬೇಕು.
ಏನು ಅರ್ಥೈಸಿಕೊಳ್ಬೇಕು, ಏನು ನಾವು ಮಾಡಬೇಕು, ಡಿಸಿಷನ್ ನಿರ್ಧಾರವನ್ನು ಏನು ತೆಗೆದುಕೊಳ್ಬೇಕು ಅಂತ ಅರ್ಥೈಸಿಕೊಳ್ಬೇಕು. ಈಗ ನೋಡಿ, ನಮ್ಮ ಪಾಪ್ಯುಲೇಷನ್ನಲ್ಲಿ 50% ಮಾತ್ರ ಲಿಟ್ರೇಸಿ ರೇಟ್ ಇದೆ ಅಂದರೆ ಗೌರ್ಮೆಂಟ್ ಏನು ಮಾಡಬೇಕು, ಅದನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ ಏನು ಮಾಡಬೇಕು ಅಂದರೆ ಇಂಟರ್ಪ್ರಿಟೇಷನ್ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು, ಡಿಸಿಷನ್ ಮಾಡಬೇಕು. ಏನು ಮಾಡಬೇಕು, ವೇರಿಯಸ್ ಸ್ಕೀಮ್ಸನ್ನು ತಗೊಂಡ್ಬರಬೇಕು ಅಂತ. ರಾಷ್ಟ್ರೀಯ ಉಚ್ಚತ ಶಿಕ್ಷಣ ಅಭಿಯಾನ ಈ ಥರ ಸ್ಕೀಮ್ಗಳನ್ನು ತೆಗೆದುಕೊಂಡ್ಬಿಟ್ಟು ಎಜುಕೇಷನನ್ನು ಕೊಡಬೇಕು ಅಂತ ಹೇಳಿ ಮಾಡ್ತಾರೆ. ಇಂಟರ್ಪ್ರಿಟೇಷನ್ ಇದು. ಆ್ಯಂಡ್ ಅಪ್ಲಿಕೇಶನ್, ಫೈನಲಿ ಗೌರ್ಮೆಂಟ್ ಏನು ಡಿಸಿಷನ್ ಮಾಡ್ತು, ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ಗಳನ್ನು ಕೊಡೋದ್ರ ಮೂಲಕ ನಾವು ಎಲ್ಲರನ್ನೂ ಶಿಕ್ಷಣವಂತರನ್ನಾಗಿ ಮಾಡಬೇಕು ಎಂಬುದು. ಇದು ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಷನ್ ಆಫ್. ಅಂದರೆ ಈಗ ಇದನ್ನೇ ನಾವೇನಂತ ಹೇಳ್ತೀವಿ ಅಂದರೆ, ಈಗ ಈ ಸ್ಟ್ಯಾಟಿಸ್ಟಿಕ್ಸ್ನ ಮೀನಿಂಗ್ ಏನಪ್ಪ ಅಂತಂದರೆ, ಸ್ಟ್ಯಾಟಿಸ್ಟಿಕ್ಸ್ ಮೀನ್ಸ್ ಕಲೆಕ್ಷನ್ ಆಫ್ ಡಾಟಾ, ಆರ್ಗನೈಸೇಷನ್ ಆಫ್ ಡಾಟಾ, ಪ್ರೆಸೆಂಟಿಂಗ್ ಆಫ್ ಡಾಟಾ, ಅನಲೈಸಿಂಗ್ ಆಫ್ ಡಾಟಾ, interpretation of data and application of data in a state manner, in a subject of state is called statistics. Then ಹಂಗಂದ್ರೆ ಫೀಚರ್ಸ್ ಆಫ್ ಮೀನಿಂಗ್ ಆಯಿತು. ಈಗ ಫೀಚರ್ಸ್ ಏನು, ಫೀಚರ್ಸ್ ಏನು ಅಂದರೆ ಫೀಚರ್ಸ್ ಆಲ್ಸೋ ಸೇಮ್. ಫೀಚರ್ಸ್ ಅಂತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ, ನೇಚರ್ಸ್ ಅಂತೀವಿ. QT ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ನ ಲಕ್ಷಣಗಳೇನು, ನೇಚರ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್, ಫೀಚರ್, ನೇಚರ್, ಬೋತ್ ದ ಮೀನಿಂಗ್ಸ್ ಆರ್ ಸೇಮ್, ಆಲ್ ಮೀನಿಂಗ್ಸ್ ಆರ್ ಸೇಮ್ ಅಂತ. ಅದಕ್ಕೆ ಲಕ್ಷಣಗಳು ಅಂತ ಏನಿದೆ ಅಂದರೆ, ಫೀಚರ್ಸ್ ಆಫ್ QT ಈಸ್ ಕಲೆಕ್ಷನ್ ಆಫ್ ಡಾಟಾ, ಫೀಚರ್ಸ್ ಆಫ್ QT ಈಸ್ ಆರ್ಗನೈಸೇಷನ್ ಆಫ್ ಡಾಟಾ, ಫೀಚರ್ ಆಫ್ QT ಈಸ್ ಅನಲೈಸಿಂಗ್ ಆರ್ ಅನಲೈಸೇಷನ್ ಆಫ್ ಡಾಟಾ, ಫೀಚರ್ ಆಫ್ QT ಈಸ್ interpretation of data, feature of QT is application of data in a state. ಇದು QTಯ ಸಬ್ಜೆಕ್ಟು ಅಂತ ಹೇಳಿ ಕರಿತೀವಿ. ಅಂದರೆ ಯಾವುದೇ, ಈಗ ನಮ್ಮ ಕಾಲೇಜಿನಲ್ಲಿ ಅಥವಾ ಕಾಲೇಜುಗಳಲ್ಲಿ ನಾವು ಒಂದು ಪ್ರೋಗ್ರಾಮನ್ನು ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಪ್ರೋಗ್ರಾಮ್ ಊಟ ಗೀಟ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಹಂಗಂದ್ರೆ ಕಲೆಕ್ಷನ್ ಆಫ್ ಡಾಟಾ ಏನು, ನಮ್ಮ ಕಾಲೇಜಿನಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ, 2000 ಜನ ಇದ್ದಾರಾ, ಇದು ಕಲೆಕ್ಷನ್ ಆಫ್ ಡಾಟಾ. ಡಾಟಾ ಏನು ಕಲೆಕ್ಟ್ ಮಾಡಿದ್ವಿ, ನಾವು ಒಂದು ಪ್ರೋಗ್ರಾಮ್ ಮಾಡಬೇಕು. ಪ್ರೋಗ್ರಾಮ್ ಮಾಡಬೇಕಾದ್ರೆ ಏನು ಬೇಕು, ವಿದ್ಯಾರ್ಥಿಗಳು ಬೇಕು. ಎಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳು, 2000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆರ್ಗನೈಸೇಷನ್ ಏನು, ಈ 2000 ಜನ ಸ್ಟೂಡೆಂಟ್ನಲ್ಲಿ ಸೀನಿಯರ್ಸ್ ಯಾರು, BA ಯಾರು, BCom ಯಾರು, BSc ಯಾರು, ಅದ್ರಾಗ BCom ಫೈನಲ್ ಇಯರ್ ಯಾರು, BSc ಫೈನಲ್, BA ಫೈನಲ್ ಇಯರ್. ಇದು ಆರ್ಗನೈಸಿಂಗ್, ಡಾಟಾ ಆರ್ಗನೈಸ್ ಮಾಡಬೇಕು. ಪ್ರೆಸೆಂಟಿಂಗ್, ನೆಕ್ಸ್ಟ್ ಈ ಡಾಟಾನ ಯಾರ ಮುಂದೆ ಕೊಡಬೇಕು, ಪ್ರಿನ್ಸಿಪಲ್ರ ಮುಂದೆ ಕೊಡಬೇಕು. ಸರ್ ನೋಡಿ, ಇಷ್ಟು ಹುಡುಗರಿದ್ದಾರೆ, ಇವರು ಇದ್ದಾರೆ, ಹುಡುಗಿಯರು ಇಷ್ಟಿದ್ದಾರೆ, ಹುಡುಗರು ಇಷ್ಟಿದ್ದಾರೆ, ಡಾಟಾ ಕೊಡಬೇಕು. ಪ್ರೆಸೆಂಟ್ ಅನಲೈಸ್ ಮಾಡ್ತಾರೆ, ಪ್ರಿನ್ಸಿಪಲ್ರವರು ವಿಶ್ಲೇಷಣೆ ಮಾಡ್ತಾರೆ. ನಾವು ಹುಡುಗರಿಗೆ ಏನು ಸ್ಕೀಮ್ ಕೊಡಬೇಕು, ಪ್ರೋಗ್ರಾಮ್ನಲ್ಲಿ ಹುಡುಗಿಯರಿಗೆ ಏನು ಕೊಡಬೇಕು, ಇವೆಲ್ಲ ಅನಲೈಸರ್. ಇಂಟರ್ಪ್ರಿಟೇಷನ್, ಫೈನಲ್ ಡಿಸಿಷನ್ ತಗೊಂತಾರೆ, ನಾವು ಊಟ ಹಾಕ್ಸ್ಬೇಕು, ಎಷ್ಟು ಹುಡುಗರಿಗೆ, 2000 ಹುಡುಗರಿಗೆ. ಇದು ಇಂಟರ್ಪ್ರಿಟೇಷನ್. ಆ್ಯಂಡ್ ಅಪ್ಲಿಕೇಶನ್ ಅಂದರೆ ಪ್ರೋಗ್ರಾಮನ್ನು ಮಾಡಿಬಿಡುವುದು, ಇದು ಅಪ್ಲಿಕೇಶನ್. ಅದಕ್ಕೆ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ, ಒಂದು ರಾಜ್ಯದ, ಒಂದು ದೇಶದ, ಒಂದು ಸಂಸ್ಥೆಯ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮಗೇನು ಬೇಕು, ಸ್ಟ್ಯಾಟಿಸ್ಟಿಕ್ ಬೇಕು. ಅದಕ್ಕೆ ಸ್ಟ್ಯಾಟಿಸ್ಟಿಕ್ ಈಸ್ ಇಂಪಾರ್ಟೆಂಟ್ ಟು ದಿ ಎವ್ರಿ ಪರ್ಸನ್ ಲೈಫ್. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ಕ್ಲಾಸ್ನಲ್ಲಿ ನಾವು ಇಂಟ್ರಡಕ್ಷನ್ ಆಫ್ QT ಅನ್ನು ನೋಡೋಣ. ಥ್ಯಾಂಕ್ ಯು.